ಅಯ್ಯ ನಿಮ್ಮಪ್ಪನ ಅಳಿಗು ನಿಮ್ಮಪ್ಪನೇ ಕುಡ್ಕೋ ಅಂತ ನನ್ನ ಮನೆಗೆ ನಿನ್ನ ಕೊಟ್ಟು ಹೋಗ್ಯಾನ. ಬಂತವ ಇದೊಂದು ನಮ್ಮತ್ತಿ ದೆವ್ ಇದ್ದಂಗ ಬೆನ್ ಹತ್ತಿದ್ದು ಬೇತಾಳದಂಗ ಬೆನ್ ಹಿಂದೆ ಇರ್ತಾಳ. ಏನಾರ ಒಂದು ಹೊಟ್ಟೆನ ಸಂಕಟಕ್ಕ ಮಾತಾಡಂಗಿಲ್ಲ ನೋಡು, ಆಗ್ಲೇ ಬಂದು ಉತ್ತರ ಕೊಟ್ಟ ಬಿಡ್ತಾಳ. ಅಯ್ಯಯ್ಯತ್ತಿ ನಿಂದು ಒಂದು ದೊಡ್ಡ ಕತಿನ. ಹೌದು ಬಿಡು, ನಮ್ಮಪ್ಪ ಕೊಡ ಮುಂದ ಹೊರಗ ಮನಿ ನೋಡ್ಯಾನ, ಒಳಗಿಂದ ಆಕಾರಗೆಟ್ಟ ಈ ಅಡಿಗೆ ಮನಿ ನೋಡಿಲ್ಲ. ಅಂದ್ರ ನೀ ಹೇಳೋದು ನಿಮ್ಮಪ್ಪ ಬಂದಾಗ ಈ ಅಡಿಗೆ ಮನಿ ಕಿತ್ತು ಎಲ್ಲರ ಡಬ್ಬ್ಯಾಗ ಮುಚ್ಚಿಟ್ಟಿದ್ನೇನ? ಯಾಕ ನಿಮ್ಮವ್ವ ಹೆಣ್ಮಗಳಿದ್ಲಲ್ಲ, ಒಳಗ್ ಬಂದು ಅಡ್ಡಾಡಿ ಅಡಿಗೆ ಮನಿ ಎಂತಾದೈತಿ, ಒಲಿ ಎಂತಾವದಾವು, ಕಿಡಿಕಿ ಐತೇ ಇಲ್ಲ, ಬೆಳಕಿಂಡ ಐತೇ ಇಲ್ಲ ಅಂತ ಹೇಳಿ ನೋಡ್ಬೇಕನ ಇಲ್ಲ. ಎಲ್ಲ ನನ್ನ ಕರ್ಮ. ನೀವು ಬಣ್ಣ ಬಣ್ಣದ ಮಾತು ಕೇಳಿ ನಮ್ಮಪ್ಪ ನಮ್ಮವ್ವ ಎಪ್ಪಿ ಬಿದ್ದಾರ. ಏನ್ ಮಾಡ್ಬೇಕು ಅದನ್ನ ನಾ ಅನುಭವಿಸಾಕತ್ತೇನಿ. ಹೌದು ಬಿಡು, ಹೊರಗ ಬ್ಯಾರೆದರ ಮನಿಗೆ ಕೊಟ್ಟಿದ್ನಂದ್ರ ನಿಮ್ಮಪ್ಪ ನಿನ್ನ ಗೊತ್ತಾಕಿತ್ತು ಬಣ್ಣ. ಏನ ನನ್ನ ಮಗ ನಾವು ಬಾಯಿ ಸತ್ತಾರ ಅಂತ ಹೇಳಿ ಹಳ್ಳ್ಯಾಗ ಲಗವಗದ ನಿಮ್ಮಪ್ಪ. ಆತ ಏನ್ ಮಾಡಾಕತ್ತಿ? ಪಂಚಮಿ ಹಬ್ಬದ ಸಜ್ಜು ಮಾಡಿಯೇನ ಇಲ್ಲ? 2 ದಿನದ ಹೊತ್ತಾತ. ಈ ಗಾಳಿಗೆ ಹೊಗಿ ಓಟು ಒಳಗ ಬರಾಕುಂತತಿ. ಕಣ್ಣು ನೋಡಿದ್ರ ತೆಗ್ಯಾಕ ಬರವಲ್ವ. ಏನ್ ಮಾಡ್ಲಿ, ಎಲ್ಲ ಸಜ್ಜು ಮಾಡಿ ಇಟ್ಟೇನಿ. ಇನ್ನೇನ ಹಣ ಹಿಡಿದು ಉಂಡಿ ಕಟ್ಟಬೇಕು. ಬರ್ರಿ ಒಟ್ಟು ಹಣ ಹಿಡಿದು ಕೊಡುವಂತ್ರಿ. ಯವ್ವ ನಾವಲ್ಲೇ ಅದೆಂತ ಸಸಿ ಕೂಡ್ತಾ ಯವ್ವ ನನಗ. ನಾನು ನೋಡಿದ್ರ ಮಂಡಿ ನೋವಾಗಿ ಕಾಲು ಎತ್ತಿಡಾಕ ಬರಂಗಿಲ್ಲ. ಅಂತದ್ರಾಗ ನೆಗೆಣ್ಣೆರಂಗ ಅತ್ತಿನ ಸರ ಕೊಟ್ಟು ಬಂತಾಳ ಯವ್ವ. ಎಂತ ಗತಿ ಬಂತ ಯವ್ವ ನನಗ. ಒಂದ ಮಗನ ಹಡದು ಬಾ ತೆಪ್ಪ ಮಾಡಿದ್ನ್ಯಾನ. ಇನ್ನೊಂದು ಮಗನ ಹಡ್ದಿದ್ನಿ ಅಂದ್ರ ಇನ್ನೊಂದು ಸಸಿ ಇರ್ತಿದ್ಲು. ಚಂದಗೆ ನನ್ನ ಕರ್ಕೊಂಡು ಹಬ್ಬ ಹುಣಿವಿ ಮಾಡ್ತಿದ್ಲು. ಯವ್ವ ನನ್ನ ದುಃಖನ ಯಾರ ಮುಂದೆ ಹೇಳ್ಕೊಳ್ಳಿ ಯವ್ವ. ಅಯ್ಯಯ್ಯ ನನಗೆ ಗೆಳತಿಯರು ಬಂದಿಲ್ಲ ಇವತ್ತು. ತಡಿ ಒಟ್ಟು ಅವ್ರ ಮುಂದೆ ಹೇಳ್ಕೊಂಡು 2 ಕಣ್ಣೀರು ಹಾಕಿದ್ನಿ ಅಂದ್ರ ನನ್ನ ಮನಸ್ಸು ಅಗರಾಕತಿ. ಈ ಊರ್ ಬೆಂಡ್ಲಿ ಸೊಸಿಗೆ ಹಿಂಗ ನಾಟಕ ಮಾಡ್ಬೇಕ ಅಂದ್ರ ಬಗ್ಗಸಿ ಎಲ್ಲ ಹಾರೆ ಮಾಡ್ಕೊಂತಾಳ. ಅಲ್ಲ ನಾ ಏನ್ ಅನಬಾರದು ಅಂದೆ ಈಕಿಗೆ? ಉಂಡಿ ಕಟ್ಟಾಕ ಹಣ ಹಿಡಿದು ಕೊಡು ಅಂದೆ. ಇದನ್ನ ಬಿಟ್ಟು ಏನೋ ಒಂದು ದೊಡ್ಡ ಅಪರಾಧ ಮಾಡಿದವ್ರಂಗ ಇಷ್ಟುದ್ದ ಒಟ ಒಟ ಒದರಿ ಗೆಳತಿಯರ್ನ ಹುಡುಕ್ಯಾಡಕ್ ಹೋದ್ಲು. ಹೋಗ್ಲಿ ಬಿಡು, ಮನಿ ಬಿಟ್ಟು ಹೊರಗರ ಹೋದ್ಲಲ್ಲ ಅಷ್ಟ ಸಾಕ. ಆರಾಮ ನೆಮ್ಮದಿಲೆ ಕುಂತ ಉಂಡಿ ಕಟ್ತೇನಿ ಅಂದಂಗ ಹೇಳಾಕ ಮರ್ತ ಬಿಟ್ಟೆ. ಎಲ್ಲದಕ್ಕೂ ಪುಟಾಣಿ ಹಿಟ್ಟು ಹೆಚ್ಚಿಗೆ ಹಾಕಿ ಉಂಡಿ ಕಟ್ಟ ಅಂದ್ರ ಗನ ಸಿಮಿ ಅಕ್ಕವ. ಎಲ್ಲದಕ್ಕೂ ಪುಟಾಣಿ ಹಿಟ್ಟು ಹೆಚ್ಚಿಗೆ ಹಾಕ ಅನ್ನೋದು ಪುಟಾಣಿ ಹಿಟ್ಟೇನ ಹೊಟ್ಟಿಗೆ ಚಲೋ ಅನ್ನೋದು. 2 ಗಂಡ ಹೆಂಡತಿ ಹೆಚ್ಚು ಕಡಿಮೆ ತಿಂದು ಹೊಟ್ಟಿ ಜಾಡಿಸ್ಕೊಂತ ಅಡ್ಡಾಡ್ತಾವು. ಈಕಿ ಸೀರೆಗೆ ಹೆತ್ಕೊಂತಾಳ, ಆವ ಪೈಜಾಮ್ದಾಗ ಹೆತ್ಕೊಂಡಿರ್ತಾನ. ಒಟ್ಟ 2 ನನ್ನ ಜನ್ಮಕ್ಕ ಜೋಡಾಗಿ ನನಗ ಇದಿ ಆಗ್ಯಾರ. ಆಗುದಲ್ಲ ಚಲೋದಕ್ಕ ಅಂದಾರ, ಸುಳ್ಳಲ್ಲ. ಹೆಂಗೂ ಜಗ್ಗೊಟ್ಟು ಸಂತಿ ತರ್ಸಾಳ ಮತ್ತಿ ಎಲ್ಲ ಕುಡೆ ಉಂಡಿ ಕಟ್ಟಿ ಒಂದರ್ಧ ಉಂಡಿನ ತೆಗೆದಿಟ್ಟು ಬಿಡ್ತಾನೆ. ಹೆಂಗೂ ಇನ್ನೊಂದು 4 ದಿನ ಬಿಟ್ಟು ನಮ್ಮ ಅವ್ವನ ಮನೆಗೆ ಹೋಗಕ್ಕಿದ್ದೀನಿ. ಪಾಪ ನಮ್ಮವ್ವ ನಮ್ಮಪ್ಪ ತಿಂತಾರ. ಈಗ ಮನ್ಯಾಗ ಯಾರಿಲ್ಲ. ಬಡ ಬಡ ಒಂದ್ ಹಾಳ್ಯಾಗ ಹಾಕಿ ನನ್ನ ಅರಿಬಿ ಬ್ಯಾಗ್ನ್ಯಾಗ ಇಟ್ಟು ಬಿಡ್ತೇನೆ ಒಯ್ದು. ಯವ್ವ ಸಸಿ, ಅಯ್ಯಯ್ಯೋ ಈಗ ನಮ್ಮ ಮಾವ ಬರ್ಬೇಕಾಗಿತ್ತನ. ಏನ್ ಮಾಡ್ಲಿ ಒಯ್ದನ ಯಾರಿಗೆ ಕಾಣ್ಲಾರ್ದಂಗ ಎಲ್ಲಿಡ್ಲಿ? ಯವ್ವ ಸಸಿ, ಬಂದಿರಿ ಮಾವರ. ಹೌದ್ ತಡಿ, ಈ ಕದದ ಮ್ಯಾಗ ಹಲಿಗೈತಿ, ಅದ್ರ ಮ್ಯಾಗ ಇಟ್ನಂದ್ರ ಯಾರಿಗೆ ಕಾಣೋದಿಲ್ಲ. ಅಲ್ಲ ಈ ಲಕ್ಷ್ಮಕ್ಕ ಮನಿ ಬಿಟ್ಟು ಎಲ್ಲಿ ಹೋಗ್ಯಾಳ? ಮನ್ಯಾಗ ಯಾರ ಅದಾರ ಏನಿಲ್ಲ, ಯಾರ್ದು ಸಪ್ಳಾನೇ ಇಲ್ಲ. ತಡಿ ಅಡಿಗೆ ಮನ್ಯಾಗ ಇರಬಹುದು ನೋಡ್ತೇನೆ. ಈ ಹಲಿಗೆ ಮೇಲೆ ಇಟ್ರೆ ಯಾರಿಗೆ ಗೊತ್ತಾಗಂಗಿಲ್ಲ. ರಾತ್ರಿ ಎಲ್ಲಾರು ಮಕ್ಕೊಂಡಿಂದ ಒಂದ್ ಹಾಳ್ಯಾಗ ಹಾಕಿ ನನ್ನ ಕೋಲ್ಯಾಗ ಒಯ್ದು ಇಟ್ಕೊಂತಾನಿ. ಯವ್ವ ನಾವಲ್ಲೇ ಈ ಲಕ್ಷ್ಮಣ ಸಸಿ ಹಗ್ರ ಇಲ್ ಬಿಡು. ಉಂಡಿ ಕಟ್ಟಿ ಅತ್ತಿ ಕಳುಲೆ ಅರ್ಧ ಉಂಡಿ ತೆಗೆದು ಬಾಗಲ ಮ್ಯಾಗ ಹೊಲಿಗೆ ಮ್ಯಾಗ ಮುಚ್ಚಿಡಾಕ ಕುಂತಾಳ. ನಮ್ಮ ಅತ್ತಿ ನೋಡಿದ್ರ ಈಟ್ ಗಿಡ್ಡದಾಳ. ಆಕಿ ಕಣ್ಣಿಗೆ ಈ ಉಂಡಿ ಬುಟ್ಟಿ ಕಾಣಂಗಿಲ್ಲ. ಇನ್ನು ನಮ್ಮ ಮಾವ ಅಡಿಗೆ ಮನ್ಯಾಗ ಕಾಲ ಇಡಂಗಿಲ್ಲ. ಈ ಉಂಡಿ ಕತ್ತಿಟ್ಟಿದ್ದ ಈ ಮನ್ಯಾಗ ನನ್ನ ಬಿಟ್ರ ಯಾರಿಗೆ ಗೊತ್ತಿಲ್ಲ. ಲಕ್ಷ್ಮಣ ಸಸಿ ನೋಡಾಕ ಮಳ್ಳಿ, ಒಳಗ ಪಾಳ ಗುಳ್ಳೆದಳಕಿ. ದೌಡ್ ಹೋಗಿ ಲಕ್ಷ್ಮಕ್ಕಗ ನಿನ್ನ ಸಸಿ ಉಂಡಿ ಕದ್ದ ಅಡಿಗೆ ಮನಿ ಹಲಿಗೆ ಮ್ಯಾಗ ಇಟ್ಟಾಳ ಅಂತ ಹೇಳೇ ಬಿಡ್ತಾನಿ. ಈ ಪಾರಿ ಯಾವಾಗ ಬಂದಾಳ ಒಳಗ? ಒಂದೀಟು ಒದ್ರೆ ಇಲ್ಲ. ನಾ ಏನಾರ ಉಂಡಿ
ಇಲ್ಲಿ ತಡಿ, ಆಕಿ ನೋಡಿದ್ರ ನೋಡ್ದಂಗಿಲ್ಲ. ಪರಕರ ಯಾವಾಗ ಬಂದ್ರಿ? ನೀ ಯಾವಾಗ ಉಂಡಿ ಕದ್ದ ಅಡಿಗೆ ಮನೆಯ ಬಾಕಲಾಗ ಎಡಾ ಕುಂತಿದ್ದಿ ಅವಾಗ ಬಂದನಿ. ಏನಂದ್ರಿ? ಈಕಿ ಮುಂದ ಏನು ನೋಡೇ ಇಲ್ಲ ಅನ್ನೋರಂಗ ನಾಟಕ ಮಾಡ್ದಂತ ತಡಿ. ಗಿರ್ಜಾ, ನಾ ಈಗ ಬಂದೇವ, ನೋಡಿದ್ಯಾ ನಿಮ್ಮತ್ತಿ ಕಾಣ್ಲೇ ಇಲ್ಲ, ನೀನು ಕಾಣ್ಲೇ ಇಲ್ವಾ? ಒಳಗ ಅಡಿಗೆ ಮನೆಯಾಗಿದ್ದೆ ಏನ? ಪಾಪ ಏನ್ ಮಾಡಾಕತ್ತಿದ್ದೆ ಏನ? ಅದಕ್ಕ ಸುಮ್ಮನೆ ಹೊಂಟಿದ್ನಿ. ಹಂಗಾರಿಕಿ ಏನು ನೋಡಿಲ್ಲ. ಹೌದನ್ರಿ ಪರಕರ, ಅದ ಅತ್ತೀರ ನಿಮ್ಮನ್ನ ಬೆಟ್ಟಾಗಂತ ಹೇಳಿ ಬಾಣತಾತ್ರಿ ಹೋಗಿ ಅಲ್ಲಿ ಗಿಡದ ಬುಡಕ ನೆರಳಿಗೆ ಗಾಳಿಗೆ ಕುಂತಿರ್ತಾರಲ್ರಿ, ಅಲ್ಲೇ ಕುಂತಿರ್ಬೇಕ. ಹೌದನ? ಆತು ಬಿಡು, ಅಲ್ಲೇ ಹೋಗಿ ಬೆಟ್ಟಕ್ಕೇನಿ. ಅಂದಂಗ ಉಂಡಿ ಗಿಂಡಿ ಕಟ್ಟಿದೆ ಏನಿಲ್ಲ? ಉಂಡಿರ್ಯಾ ಇನ್ ಮೇಲೆ ಕಟ್ಟಬೇಕ್ರಿ. ಎಲ್ಲ ಸಜ್ಜು ಮಾಡಿ ಇಟ್ಕೊಂಡೆ, ಎಲ್ಲ ಕದ್ದು ಇಟ್ಕೊಂಡಾಳ, ಇನ್ ಮೇಲೆ ಕಟ್ಟಕ್ಕಿ. ಅಂದಂಗ ನಿಮ್ಮ ಮನ್ಯಾಗ ನೋಡಿದ್ರ ನಿಮ್ಮ ಅತ್ತಿಗೆ ಮಾವಗ ಸುಗರ್, ಅದ್ರಾಗ ಹೊಯ್ಯ ಸುಗರ್. ಏನ್ ಅವರು ತಿನ್ನಂಗಿಲ್ಲ ಏನಿಲ್ಲ. ನೀವ ಇಬ್ರು ಗಂಡ ಹೆಂಡತಿ, ಏಟ್ ಬೇಕು ಬಿಡು ನಿಮಗರ. ಮನಿ ಪೂರ್ತಕ ಒಂದ್ ತುಸು ಮಾಡಿದ್ರ ಸಾಕಾಕತಿ. ಅಯ್ಯ ಒಳ್ಳೆ ಹೇಳಿದ್ರಿ ಪರಕರ. ನನ್ನ ಗಂಡಗ ನನಗ ಸುಗರ್ ಇಲ್ಲಂದ್ರು ಏಟ್ ತಿಂತೇವೆ ಏನ? ನಮ್ಮ ಅತ್ತಿ ಮಾವ ಯಪ್ಪ ಉಂಡಿ ಹೋಳ್ಗಿ ಹುಗ್ಗಿ ತಿಂತಾರ್ರಿ. ಅವ್ರಿಗೆ ನೀಡಿ ನೀಡಿ ನನಗ ವೈಕ್ಕನ್ನಂಗಕ್ಕತ್ ನೋಡ್ರಿ. 3 ಹೊತ್ತು ಉಂಡಿ ತಿಂತಾರ, 3 ಹೊತ್ತು ಗುಳಿಗೆ ತಗೊಂತಾರ್ರಿ. ಅವ್ರೇನ ಯಾ ಪತ್ತೆ ಮಾಡೋದಲ್ಲ. ಹೌದನ ಗಿರ್ಜವ್ವ? ನೋಡು ನಿಮ್ಮ ಅತ್ತಿ ನನಗ ಸುಗರ್ ಲೇಪಾರವ. ಏನು ಹೆಚ್ಚಿಗೆ ತಿನ್ನೋದಿಲ್ಲ ಯವ್ವ. ಬೆಲ್ಲದ್ದು ಹೆಚ್ಚು ಕಡಿಮೆ ಆದ್ರ ಮಗ ಸೊಸಿ ಬೈತಾರ, ಪರ್ಕೂರ್ತಿ ಕಾಯ್ಕೋ ಅಂತ ಹೇಳಿ. ಅದಕ್ಕ ಏನ ಒಂದಿಟ್ಟು ಮಧ್ಯಾಹ್ನದಾಗರ ಇಲ್ಲ ಮುಂಜಾನೆಗಾರ ಒಂದ್ ಅರ್ಧ ಉಂಡಿ ತಿಂತೇನಿವ ಅಷ್ಟ. ಮತ್ತ ಹೆಚ್ಚಿಗೆ ಏನು ತಿನ್ನಾಕ ಹೋಗೋದಿಲ್ಲ. ಆಕಿ ತಿನ್ನಾಕ ಕೊಡೋದು ಇಲ್ಲ ಅಂತಾಳ. ಯವ್ವ ಪರಕರ, ನಮ್ಮ ಅತ್ತಿ ಏಟ್ ಕರೆ ಮಾತಾಡ್ತಾಳ ಏನ್ರಿ? ಬಾಯಿ ತೆಗೆದ್ರ ಬರೇ ಸುಳ್ಳ ಮಾತಾಡ್ತಾಳ. ಹೌದು ಬಿಡ ಗಿರ್ಜವ್ವ, ನಿಮ್ಮ ಅತ್ತಿಗೆ ಎದುರ್ದು ಹುಳಿ ಬಡ್ದಿಲ್ ಬಿಡ. ತೆಕ್ಕಿ ಗಟ್ಲೆ ಮಾಡೋದು, ಒಂದು ತೆಕ್ಕಿ ತಿನ್ನೋದು, ಇದನ್ನ ಬಿಟ್ರೆ ಮತ್ತೊಂದು ಏನು ಗುರ್ತಾ ಇಲ್ಲ. ನೋಡ್ರಿ ಪರಕರ, ಕರೆಕ್ಟ್ ಹೇಳಿದ್ರಿ ನೋಡು. ಯವ್ವ ಇವೆ ಆಡ್ಬಿಟ್ಟು ಏನೇನು ಗುರ್ತಿಲ್ಲ. ಅಂದಂಗ ಏನಾರ ಕೆಲಸ ಇದ್ರ ಹೇಳು, ಬೇಕಂದ್ರ ಮಾಡಿ ಕೊಡ್ತಾನಿ. ಏನ ಕೈ ಹೊರಕೊಂಡು ಬಿಡೋಂಗಿಲ್ಲ ಏನಿಲ್ಲ. ಯವ್ವ ತಾಯಿ, ನೀ ಇಲ್ಲಿಂದ ಹೋದ್ರ ಸಾಕಾಗೈತಿ. ಮೊದ್ಲ ಬಾಗಲ ಮ್ಯಾಗ ಉಂಡಿ ಬುಟ್ಟಿ ಇಟ್ಟನಿ, ಅದನ್ನ ಎಲ್ಲಿ ನೋಡ್ತೀಯ ಏನ ಅಂತ ಹೊಟಿ ಬ್ಯಾನಿ ಹತ್ತೈತಿ. ಫೀಡಾ ನಿಂತಂಗ ನಿಂತು ಬಿಟ್ಟಾಳ. ಏನ ಅಂತೀವ? ಏನಿಲ್ರಿ ಪರಕರ, ನಮ್ಮ ಅತ್ತಿ ಅಂತ ಅತ್ತೆ ಒಂದ್ ಈಟು ಆಸರ ಆಗಂಗಿಲ್ಲ. ಪಾಪ ನೀವು ನೋಡಿದ್ರ ಬಾಯಿ ಬಿಟ್ಟು ಕೇಳಾಕ್ ಕುಂತೀರಿ. ಆದ್ರ ಬೇಡ, ನಾ ಎಲ್ಲ ಇನ್ನೋಟ ಅಡಿಗೆ ಕೆಲಸ ಐತ್ರಿ ಮುಗಿಸ್ಕೊಂಡು ನಾ ಹಿಂದ ಕಡೆ ಉಂಡಿ ಅದು ಕಟ್ತೇನೆ. ಹೋಗ್ರಿ ಪಾಪ, ನಮ್ಮ ಅತ್ತಿ ಬೆಟ್ಟಾಗ ಬಂದಿದ್ರಿ, ಬೆಟ್ಟಾಗಿ ಮಾತಾಡ್ಕೊಂಡು ಹೋಗ್ರಿ. ಆತ್ ತಗೋರ್ವ. ಯವ್ವ ಶನಿ ತೊಲಗುತ್ತೆ ನೋಡು. ಈ ಜಿಪ್ಪು ಪಾರಿ ಒಂದು ಉಂಡಿ ಕಟ್ಟಿ ಕೊಡೋದಿರ್ಲಿ, 4 ಪಟ್ಟ ಲಾಭ ತಗೊಂತಾಳ. ಇದ್ರ ಕೈಲೆ ಕೆಲಸ ಮಾಡಿಸ್ಕೊಂಡು ಈಕಿ ಹೇಳ್ದಂಗೆ ಕೇಳಾಕ ನನ್ನ ಕೈಲೇ ಆಗೋದಿಲ್ಲ ಬಿಡು. ಯವ್ವ ಸಸಿ, ರೊಟ್ಟಿ ಹಚ್ಕೊಂಡ್ ಬಾರ ಯವ್ವ. ಹ್ಞೂನ್ರಿ ಮಾವರ, ರೊಟ್ಟಿ ಹಚ್ಕೊಂಡು ಬರ್ತೇನ್ರಿ. ಆದ್ರೂ ಏನ್ ತಿಂದ್ರು ರೊಟ್ಟಿ ತಿಂದಿಂದ ಸಿಗುವಂತ ತೃಪ್ತಿ ಮತ್ತೊಂದ್ರಾಗ ಸಿಗುವುದೇ ಇಲ್ಲ. ನಮ್ಮ ಉತ್ತರ ಕರ್ನಾಟಕದ ಮಂದಿ ಮುಂಜಾನೆ ಎದ್ದು 4 ರೊಟ್ಟಿ, 2 ತರ ಪಲ್ಯ, 1 ತರ ಚಟ್ನಿ, 1 ವಾಟೆ ಮೊಸರು ಇಷ್ಟು ತಿಂದ್ವಿ ಅಂದ್ರ ರಾತ್ರಿ ಮಠ ಜುಮ್ ಅನ್ನಂಗಿಲ್ಲ ನೋಡ್ರಿ. ಪ್ರೀತಿಯ ವೀಕ್ಷಕರೇ, ನೀವು ಕೂಡ ಯಾವ ಊರಿಂದ ಕಮೆಂಟ್ ಮಾಡ್ತೀರಿ? ಹಂಗ ನಿಮ್ಮ ಕಡೆ ಯಾವ ತರ ಊಟ ಫೇಮಸ್ ಅದ ಅಂತ ಹೇಳಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಯವ್ವ ಸಸಿ, ನಾನು ಒಂದ್ ಯಾವಾಗ ಹೊಂಟೇನ್ವ, ಬರೋದು ಹೊತ್ತಕ್ಕೈತಿ ಅಂತ ಹೇಳಿ ನಿಮ್ಮ ಅತ್ತಿ ಮುಂದೆ ಹೇಳ್ಬಿಡು. ಹ್ಞೂನ್ರಿ ಮಾವರ, ಅತ್ತಿಯರ್ ಬಂದಿಂದ ಹೇಳ್ತೇನ್ರಿ. ಅಬ್ಬಾ, ನಮ್ಮ ಮಾವ ಅಂತೂ ಇಂತೂ ಮನಿ ಬಿಟ್ಟು ಹೊರಗೆ ಹೋದ. ದೌಡ್ ಮಾಡಿ ಈಗ ಯಾರು ಇಲ್ಲ. ಒಂದ್ ಹಾಳ್ಯಾಗ ಆ ಓಸು ಉಂಡಿ ಹಾಕಿ ನನ್ನ ಅರ್ಬಿ ಬ್ಯಾಗ್ನಾಗ ಇಟ್ಟು ಬಿಡ್ತಾನಿ. ಈ ಪ್ಲಾಸ್ಟಿಕ್ ಹಾಳಿನ ಎಷ್ಟು ತೆಗೆದಿಟ್ಟಿರ್ತಾನೆ, ಬೇಕಾದಾಗ ಒಂದು ಸಿಗಂಗಿಲ್ಲ. ಮೊದ್ಲ ನಮ್ಮ ಅತ್ತಿ ಬರೋದು ಹೊತ್ತಾತ. ದೌಡ್ ಮಾಡಿ ಆ ಉಂಡಿನ ಕವರ್ನಾಗ ಹಾಕಿ ಕಟ್ಟಿ ಮೊದ್ಲ ನನ್ನ ಕೋಲ್ಯಾಗ ಇಡ್ಬೇಕ. ಎಲ್ಲಿಟ್ಟೇನಿ? ಅಲ್ಲ, ಈ ಬಿಡಾಡಿ ಸಸಿ ಎಲ್ಲಿ ಹೋಗ್ಯಾಳ? ಏನು ಸಪ್ಳನ ಇಲ್ಲ, ಉಂಡಿ ಕಟ್ಟಿಲ್ಲ ಇಲ್ಲ. ಲಕ್ಷ್ಮಕ್ಕ, ನಿಮ್ಮ ಮನ್ಯಾಗ ಏನು ಗದ್ಲನ ಇಲ್ಲ. ಅಂದಂಗ ನಿನ್ನ ಸಸಿ ಎಲ್ಲದಾಳ ಏನ? ಏನೇನ್ ತಗೊಂಡು ಎಲ್ಲೆಲ್ಲೇ ತೆಗೆದು ಇಡಾಕುಂತಾಳ ಏನ? ಯಾರಿಗ್ ಗೊತ್ತ? ಅಡಿಗೆ ಮನ್ಯಾಗ ಸೇರ್ಕೊಂಡು ಏನ್ ಮಾಡಾಕುಂತಿದಿ? ನಮ್ಮತ್ತಿ ಅಯ್ಯೋ ಬಂದ ಬಿಟ್ಲಲ್ಲ ಯವ್ವ. ಈ ಪ್ಲಾಸ್ಟಿಕ್ ಹಾಳಿ ಎಷ್ಟು ಹುಡುಕಿದ್ರು ಸಿಗ್ಲಿಲ್ಲ. ಏನ್ ಮಾಡ್ಲಿ ಯವ್ವ? ಎಲ್ಲಿ ಹಿಟ್ಟು ಅಕ್ಕಿ ಕಣ್ಣಿಗೆ ಬೀಳ್ತದೆ ಏನ? ಅಯ್ಯೋ ಏನ್ ಮಾಡ್ಲಿ, ಏನ್ ಬಿಡ್ಲಿ? ನೋಡಿದ್ರಲ್ಲ ವೀಕ್ಷಕರ, ಈ ಅತ್ತಿಗೆ ಸಸಿ ಉಂಡಿ ಕಳು ಮಾಡಿಟ್ಟಿದ್ದು ಗೊತ್ತಿಲ್ಲ. ಗೊತ್ತಿರೋದು ಯಾರಿಗೆ? ಈ ಪಾರಕ್ಕಗ. ಆ ವಿಷಯನ ಲಕ್ಷ್ಮಕ್ಕನ ಮುಂದ ಹೆಂಗ ಹೇಳ್ತೇನೆ ಅನ್ನೋದು ಮುಂದಿನ ವಿಡಿಯೋದಾಗ ತಾವೆಲ್ಲರೂ ನೋಡ್ರಿ. ಹೌದ್ರಿ ಸ್ನೇಹಿತರೆ, ಇನ್ನು ಮುಂದೆ ನಮ್ಮ ಈ
ಹಳ್ಳಿ ಕಿಡ್ಡಿ ಕಾಮಿಡಿ ಕಾರ್ಟೂನ್ ಚಾನೆಲ್ ಒಳಗ ದಿನ ಒಂದು ಕತಿ ವಿಡಿಯೋ ಬಿಡ್ತೇನ್ರಿ. ಬೆಳಗ್ಗೆ 12 ಗಂಟೆಗೆ ಒಂದು ಪಾಠ ಬಿಡ್ತೇನಿ. ಹಂಗ ಸಾಯಂಕಾಲ 4 ಗಂಟೆಗೆ ಎರಡನೇ ಪಾಠನ ಬಿಡ್ತೇನಿ. ಅಂದ್ರೆ ಮುಂದಿನ ಭಾಗ ಸಾಯಂಕಾಲ 4 ಗಂಟೆಗೆ ಹಾಕ್ತೇವಿ. ದಯಮಾಡಿ ಎಲ್ಲರೂ ಕೂಡ ತಪ್ಪದೇ ನೋಡ್ರಿ. ವೀಕ್ಷಕರೇ, ದಯಮಾಡಿ ನಮ್ಮ ಚಾನೆಲ್ ಅನ್ನ ಬೆಳೆಸಿ. ಹಂಗ ನಿಮಗೆ ಯಾವ ತರ ಕಾಮಿಡಿ ವಿಡಿಯೋ ಮಾಡ್ಬೇಕನ್ನೋದನ್ನು ಕೂಡ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಅದೇ ತರ ವಿಡಿಯೋನ ನಾವು ಮಾಡಿ ಹಾಕ್ತೇವಿ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ. ಹಂಗ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ಬಹಳಷ್ಟು ವೀಕ್ಷಕರೇ ಹೊಸದಾಗಿ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದೀರಿ, ತುಂಬಾ ಸಂತೋಷ. ತಾವು ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ನೋಡಿಂದ ತಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಹಂಗ ಸ್ನೇಹಿತರೆ, ಯಾರಿಗಾದ್ರೂ ವಿಶ್ ಮಾಡೋದಿದ್ರೆ ಅಥವಾ ಏನೋ ಒಂದು ವಿಷಯ ತಿಳಿಸೋದಿದ್ರೆ ದಯಮಾಡಿ ನಮಗೆ ಕಮೆಂಟ್ ಮೂಲಕ ತಿಳಿಸ್ರಿ. ವಿಶ್ ಮಾಡ್ತಾ ಇರೋರ ಹೆಸರು ಹಾಗೂ ಯಾರಿಗೆ ವಿಶ್ ತಿಳಿಸಬೇಕು ಅವರ ಹೆಸರನ್ನು ಕೂಡ ಟೈಪ್ ಮಾಡಿ ಕಳಿಸ್ರಿ ಸ್ನೇಹಿತರೆ. ಖಂಡಿತ ತಮ್ಮ ಪ್ರೀತಿ ಪಾತ್ರರಿಗೆ ತಮ್ಮ ಕಡೆಯಿಂದ ನಾವು ಶುಭ ಹಾರೈಕೆಯನ್ನ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ದಯಮಾಡಿ ಕೈ ಹಿಡಿದು ಮುಂದೆ ನಡೆಸ್ರಿ. ಹಂಗ ಈ ವಿಡಿಯೋಕ್ಕೆ ಒಂದು ಹೈಪ್ ಮಾಡ್ರಿ ಅಂತ ಕೂಡ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ.